ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಮನೇಲಿ ಯೂಸ್ ಮಾಡ್ತಾ ಇರೋ ಮಡಿಕೆ ಆಗಲಿ, ಈ ಥರ ಜಗ್ಗಾಗಲಿ, ಅದೇ ಪಾಟಿಂದ ಇದು ಯೂಸ್ ಮಾಡ್ತಾ ಇರ್ತೀವಿ. ಅಂದರೆ ಕುಡಿಯೋದಕ್ಕೆ ನೀರನ್ನ ಯೂಸ್ ಮಾಡ್ತೀವಲ್ಲ, ಸ್ಟಿಲ್ ಇವಾಗಲೂ ಯೂಸ್ ಮಾಡ್ತಾ ಇದ್ದಾರೆ, ತುಂಬ ಜನ ಮಾಡ್ತಾ ಇರ್ತಾರಲ್ಲ. ಅದಕ್ಕೋಸ್ಕರ ಅದನ್ನು ಹೇಗೆ ಕ್ಲೀನ್ ಮಾಡ್ಕೊಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಆಗೆಲ್ಲ ಏನು ಹೇಳ್ತಾಯಿದ್ರು, ಮಡಿಕೆ ಒಳಗಡೆ ಕೈ ಹಾಕಬಾರ್ದು, ಮಡಿಕೆನ ಕೈಯ ಒಳಗಡೆ ಕೈ ಹಾಕಿ ತೊಳಿಬಾರ್ದು, ಜಾಸ್ತಿ ಕೈ ಹಾಕಬಾರ್ದು, ಮತ್ತು ನಾರು ಹಾಕಿ ತೊಳಿಬಾರ್ದು, ಸ್ಕ್ರಬ್ಬರ್ ಯೂಸ್ ಮಾಡಬಾರ್ದು ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನೇನಪ್ಪ ಅಂತಂದರೆ ಇಲ್ಲಿ ಪುಡಿ ಉಪ್ಪನ್ನು ಬಳಸಿ ನಾವು ಮಡಿಕೆ ಆಗಲಿ, ಜಗ್ ಈ ಥರ ಪಾಟಾಗಲಿ ಯಾವ ರೀತಿ ತೊಳ್ಕೊಬೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈಗ ನೀವೇನಾದರೂ ದೊಡ್ಡದು ಮಡಿಕೆ ಇಟ್ಕೊಂಡಿದ್ರೆ ಮಡಿಕೆನೂ ಸಹ ಇದೇ ರೀತಿಲಿ ಉಪ್ಪಾಕಿ ತೊಳ್ಕೊಳ್ಳಿ. ಒಂದು 10 ದಿವಸ 15 ದಿವಸಕ್ಕೊಂದ್ಸಲಿ ಆ ರೀತಿಲಿ ತೊಳ್ಕೊಳ್ಳಿ. ನಾನಿಲ್ಲಿ ಜಗ್ಗಾಗಿರೋದ್ರಿಂದ ಕ್ಲೀನಾಗಿ ಇದನ್ನು ಕೈಲಿಟ್ಕೊಂಡು ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು, ಅಂತಂದರೆ ಇವಾಗ ನಾವು ಎಷ್ಟು ದಿವಸ ಬಿಟ್ಟಿರ್ತೀವಿ ಅದನ್ನು ನೋಡಿಕೊಂಡು ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಬೋದು. ಅದು ಏನು ಪಾಚಿ ಅನ್ನೋದೆಲ್ಲ ಇರುತ್ತಲ್ಲ, ಸ್ವಲ್ಪ ಪಾಟೊಳಗಡೆ ಎಲ್ಲ ನೈಸಾಗಿ ಹೋಗಿರುತ್ತೆ. ಈಗ ದೊಡ್ಡವರು ಹೇಳಿರ್ತಾರೆ ನಾರು ಹಾಕ್ಬಾರ್ದು, ಕೈ ಹಾಕಿ ಜಾಸ್ತಿ ಬರೀ ಕೈಯಲ್ಲೇ ತೊಳೆಯೋದಕ್ಕಾಗಲ್ಲ, ಹಾಗಂತ ನಾರು ಯೂಸ್ ಮಾಡೋಕ್ಕಾಗಲ್ಲ, ಸ್ಕ್ರಬ್ಬರ್ ಯೂಸ್ ಮಾಡೋಕ್ಕಾಗಲ್ಲ, ಮತ್ತು ಸೋಪ್ ಹಾಕಿ ಸಹ ನಾವು ಯೂಸ್ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾವು ಇಲ್ಲಿ ಪುಡಿ ಉಪ್ಪನ್ನ ಬಳಸಿ ಮಡಿಕೆ ಆಗಲಿ, ಈ ಥರ ಜಗ್ ಪಾಟ್ ಏನಿರುತ್ತೋ ಇದನ್ನೆಲ್ಲ ನಾವು ಉಪ್ಪು ಹಾಕಿ ತೊಳ್ಕೊಬೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಇಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಳಗಡೆ ಕ್ಲೀನ್ ಮಾಡ್ಕೊಂಡು ಉಜ್ಜುತ್ತಾ ಇದ್ದೀನಿ. ನಮಗೆ ಗೊತ್ತಾಗುತ್ತೆ ಆ ಪಾಚಿ ಎಲ್ಲ ಹೋಗಿದೆಯೋ ಇಲ್ವಾ ಅನ್ನೋದು. ಆರಾಮಾಗಿ ನೋಡ್ಬೋದು ನೀವು. ಈ ರೀತಿಲಿ ಮಾಡ್ಕೊಳೋದ್ರಿಂದ ನಮಗೆ ಅದು ಏನು ಆ ಮಣ್ಣು ಥರ ಇರುತ್ತೆ, ಪಾಚಿ ಥರ ಇರುತ್ತಲ್ಲ, ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಇವನ್ ನಾವು ಹೊಸ್ದಾಗಿ ಮಡಿಕೆ ಏನಾದರೂ ತಂದಾಗ, ಈ ಥರ ಜಗ್ಗೇನಾದರೂ ತಂದಾಗ ಅವಾಗೂ ಸಹ ನಾವು ಉಪ್ಪನ್ನ ಹಾಕಿ ತೊಳ್ಕೊಬಹುದು. ಏಕೆಂದರೆ ಹೊಸ್ದಾಗಿ ತಂದಾಗ ನಾವು ಒಂದು ದಿವಸ ನೀರು ತಂದ್ಬಿಟ್ಟು ನೆನೆಸಿಟ್ಬಿಟ್ಟು ಆಮೇಲೆ ಆ ನೀರನ್ನ ಬಿಡ್ತೀವಿ, ಮತ್ತು ಅದರಲ್ಲಿ ಸ್ವಲ್ಪ ಮಣ್ಣೆಲ್ಲ ಹಾಗೆ ಇರುತ್ತೆ. ಹಾಗಿದ್ದಾಗ ನಾವು ಈ ಉಪ್ಪಾಕಿ ತೊಳ್ಕೊಂಡಾಗ ಸಹ ಅದು ಕ್ಲೀನಾಗಿ ಕಂಪ್ಲೀಟಾಗಿ ಹೋಗುತ್ತೆ. ಈಗ ನಾನು ಇದ್ರದ್ದು ಜಗ್ಗದು ಏನು ಮೂತಿ ಇದೆಯೋ ಅದನ್ನು ಸಹ ನಾನು ಉಪ್ಪಾಕಿ ತೊಳ್ಕೊತಾ ಇದ್ದೀನಿ, ನೋಡ್ಬೋದು. ಮತ್ತು ಹೊಸ್ದಾಗಿ ಏನಾದರೂ ಮಡಿಕೆ ತಂದಾಗ ನಾವು ಅದನ್ನು ಒಂದು ದಿವಸ ನೆನೆಸಿಟ್ಬಿಟ್ಟು ನೆಕ್ಸ್ಟ್ ದಿವಸಕ್ಕೆ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ಮಣ್ಣು ಸ್ಮೆಲ್ಲೆಲ್ಲ ಹೊರಟೋಗುತ್ತೆ. ಒಬ್ಬೊಬ್ಬರಿಗೆ ಇದು ಮಣ್ಣು ಸ್ಮೆಲ್ಲು ತುಂಬಾ ಇಷ್ಟ ಆಗುತ್ತೆ, ಇವನ್ ನನಗೂ ಇಷ್ಟ ಆಗುತ್ತೆ. ಈಗ ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಕಂಪ್ಲೀಟಾಗಿ ಇದನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ. ನಿಮಗೇನಾದರೂ ಪಾಚಿ ಥರ ಜಾಸ್ತಿ ಆಗಿದೆ ಅನ್ನೋದಾದರೆ ಸ್ವಲ್ಪ ಉಪ್ಪನ್ನು ಜಾಸ್ತಿನೇ ಬಳಸಿ ಕ್ಲೀನಾಗಿ ತೊಳ್ಕೊಳ್ಳಿ. ಮತ್ತು ಇಲ್ಲೇನು ರಫ್ ಆಗಿರುತ್ತೋ ಮಡಿಕೆ ಅದೆಲ್ಲ ಉಪ್ಪಾಕಿ ನಾವು ತೊಳೆದಾಗ ಅದು ಕ್ಲೀನಾಗಿ ನೈಸ್ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಚೆನ್ನಾಗಿ ಒಳಗಡೆ ಎಲ್ಲ ಉಪ್ಪಾಕಿ ತೊಳೆದ್ಬಿಟ್ಟು ಈಗ ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ರೆ ನಮಗೆ ಆ ಮಣ್ಣು ಸ್ಮೆಲ್ಲಾಗಲಿ, ಪಾಚಿದೆಲ್ಲ ಏನು ಕಂಪ್ಲೀಟಾಗಿ ಎಲ್ಲ ಹೊರಟೋಗ್ಬಿಡುತ್ತೆ. ಆರಾಮಾಗಿ ನಾವು ನೀರನ್ನ ಕುಡಿಬೋದು. ಆವಾಗ ಏನು ನೀರು ಸ್ಟೋರ್ ಮಾಡಿಟ್ಕೊಂಡು ತಣ್ಣಗಾಗಕ್ಕೆ ಬಿಟ್ಟಿರ್ತೀವೋ ಆವಾಗ ಕ್ಲೀನಾಗಿ ಕುಡಿಬೋದು. ಮತ್ತು ಇಲ್ಲಿ ನಾನು ಆಚೆ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾಯಿದ್ದೀನಿ. ಎಂತಕ್ಕೆ ಇಲ್ಲಿ ಸೋಪೇನು ಯೂಸ್ ಮಾಡ್ತಾಯಿಲ್ಲ, ಒಳಗಡೆ ನಾನು ಸ್ಕ್ರಬ್ ಯೂಸ್ ಮಾಡ್ತಾಯಿಲ್ಲ, ಆಚೆನ ಸ್ಕ್ರಬ್ ಯೂಸ್ ಮಾಡ್ತಾಯಿದ್ದೀನಿ. ಏನಾದರೂ ಇವಾಗ ನಾವು ಆಚೆ ಮನೇಲಿ ಇಟ್ಟಾಗ ಧೂಳು ಎಲ್ಲ ಕೂತಿರುತ್ತೆ, ಮಡಿಕೆ ಮೇಲಾಗಲಿ, ಪಾಟ್ ಮೇಲಾಗಲಿ, ಈ ಥರ ಜಗ್ ಮೇಲಾಗಲಿ ಧೂಳು ಕೂತಿರುತ್ತೆ. ಆ ಧೂಳನ್ನೆಲ್ಲ ನಾವು ಈ ಥರ ಬರೀ ನಾರಲ್ಲಿ ಸ್ಕ್ರಬ್ ಯೂಸ್ ಮಾಡಿ ತೊಳ್ಕೊಬೋದು. ನೀವೇನಾದರೂ ಇದು ತೆಂಗಿನದು ನಾರು ಬರುತ್ತಲ್ಲ, ಆ ನಾರೇನಾದರೂ ಯೂಸ್ ಮಾಡ್ತೀನಿ ಅನ್ನೋದಾದರೆ ಸಹ ನೀವು ಅದನ್ನು ಯೂಸ್ ಮಾಡಿ, ಅದು ತುಂಬಾ ಒಳ್ಳೆಯದದು. ನಾವೆಲ್ಲ ಈಗ ಸ್ಕ್ರಬ್ಬರ್ ಯೂಸ್ ಮಾಡ್ತಾಯಿದ್ದೀವಿ, ಬಟ್ ಕಂಪ್ಲೀಟಾಗಿ ನಾವು ಹೆಂಗಿರೋ ತೆಂಗಿನಕಾಯಿ ಮನೇಲಿ ಯೂಸ್ ಮಾಡ್ತೀವಿ. ಆ ನಾರನ್ನ ಸಹ ಅದು ಜುಟ್ಟು ಏನಿದೆಯೋ ಅದನ್ನು ಕಿತ್ಬಿಟ್ಟು ನಾವು ಪಾತ್ರೆ ತೊಳೆಯೋದಕ್ಕಾಗಲಿ, ಈ ರೀತಿಲಿ ಜಗ್ಗಾಗಲಿ, ಪಾಟಾಗಲಿ, ಇವೆಲ್ಲ ಏನಿರುತ್ತೋ ಇದನ್ನು ಸಹ ನಾವು ಅದರಲ್ಲಿ ತೊಳ್ಕೊಬೋದು. ಯೂಸ್ ಮಾಡೋರಿದ್ದರೆ ಅದು ಮಾಡಿ, ಅದು ಸಹ ಒಳ್ಳೆಯದೇ ಅದು. ಈಗ ನೋಡಿ ಫ್ರೆಂಡ್ಸ್, ಈಗ ಕಂಪ್ಲೀಟಾಗಿ ನಾನು ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸಮಾಧಾನ ಆಗೋ ರೀತಿಲಿ ನೀವು ಕಂಪ್ಲೀಟಾಗಿ ಅದನ್ನು ತೊಳ್ಕೊಳ್ಳಿ.
ನನ್ನ ಇದು ನೋಡ್ಬೋದು ಇವಾಗ ನಂದಾಗಿದೆ ಇದು. ಇದಾದಮೇಲೆ ನಾನು ಏನದು ಮುಚ್ಚಳ ಇದೆಯೋ ಅದನ್ನು ಸಹ ತೊಳೆದು ಇಟ್ಕೊತಾ ಇದ್ದೀನಿ. ಮತ್ತು ಈ ಮಡಿಕೆ ತೊಳಿಬೇಕಾದ್ರೆ ಆ ಉಪ್ಪು ಬೇಗ ಕರಗಲೇ ಇಲ್ಲ. ಮತ್ತು ಇವಾಗ ನಾನು ವಾಟರ್ ಬಾಟ್ಲೆಲ್ಲ ಕ್ಲೀನ್ ಮಾಡಿದಾಗ ಅದು ಆ್ಯಕ್ಚುಲಿ ಬೇಗ ಉಪ್ಪು ಕರಗೋಗಿತ್ತು, ಕಲ್ಲುಪ್ಪು. ಬಟ್ ಈ ಮಡಿಕೆ ತೊಳಿಬೇಕಾದ್ರೆ ಮಾತ್ರ ನಾನು ಉಪ್ಪು ಹಾಕ್ಕೊಂಡು ರಬ್ ಮಾಡ್ತಾನೆ ಇದ್ದೀನಿ, ಬಟ್ ಅದು ಅಷ್ಟು ಕರಗಲಿಲ್ಲ. ಮೇ ಬಿ ನೀರೇನಾದರೂ ಕಡಿಮೆ ಹಾಕ್ಕೊಂಡಿದ್ದೆ ಅಂತನೇನೋ ಗೊತ್ತಿಲ್ಲ, ಬಟ್ ಅದು ಬೇಗ ಕರಗಲಿಲ್ಲ. ನನಗೆ ಅದು ವಾಶ್ ಮಾಡ್ಕೊಳೋದಕ್ಕೆ ತುಂಬಾ ಈಸಿ ಆಯಿತು. ಮತ್ತು ಈಗ ನಾನು ಆಚೆನೇ ಇಲ್ಲೂ ನೋಡ್ಬೋದು, ಇದೇನು ಕ್ಯಾಪ್ ಇದೆಯೋ ಅದು ಮುಚ್ಚಳ, ಅದನ್ನು ಸಹ ಮೂತಿ ಆಚೆನ ಸ್ಕ್ರಬ್ಬರ್ ಹಾಕಿ ತೊಳ್ಕೊತಾ ಇದ್ದೀನಿ. ಬಟ್ ಒಳಗಡೆ ನಾನು ಯೂಸ್ ಮಾಡಿಲ್ಲ ಸ್ಕ್ರಬ್ಬರು. ಈಗ ಇದಾಗಿದೆ. ಈಗಲೂ ತುಂಬ ಜನ ಮಡಿಕೆ ಯೂಸ್ ಮಾಡೋರು ಇದ್ದಾರೆ. ಮತ್ತು ಈಗ ಚಳಿಗಾಲ ರೈನಿ ಸೀಸನ್ ಸ್ಟಾರ್ಟ್ ಆಯಿತು. ಬಟ್ ಆದರೂ ತುಂಬ ಜನ ಈವನ್ ಒಂದು ಸಣ್ಣ ಸಣ್ಣ ಜಗ್ಗು ಸಹ, ಪಾಟ್ ಜಗ್ ಇಟ್ಕೊಂಡು ಮಜ್ಜಿಗೆ ಸಹ ಹಾಕಿಟ್ಕೊತಾರೆ, ಮೊಸರು ಸಹ ಮಾಡ್ಕೊತಾರೆ. ಮೊಸರಿಗೂ ಸಹ ಪಾಟೆಲ್ಲ ಯೂಸ್ ಮಾಡ್ತಾರೆ, ಚಿಕ್ಕ ಚಿಕ್ಕದು. ಆ ರೀತಿಲಿದ್ದಾಗ ನಾವು ಈ ರೀತಿಲಿ ಉಪ್ಪೆಲ್ಲ ಹಾಕಿ ತೊಳೆದು ಇಟ್ಕೊಂಡ್ರೆ ನಮಗೆ ತುಂಬಾ ಸೇಫ್ ಆಗಿರುತ್ತೆ. ಫ್ರೆಂಡ್ಸ್, ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ಈಗ ನಾನು ಈ ಜಗ್ಗಿಗೆ ನೀರು ತುಂಬಿಟ್ಕೊಂಡು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಸಹ ತ್ಯಾವ ಮಾಡಿ ಈ ಜಗ್ಗಿಗೆ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ನಿಮಗೇನಾದರೂ ತಣ್ಣಗೆ ನೀರು ಬೇಕು ಅನ್ನೋದಾದರೆ ಈ ರೀತಿಲಿ ಮಾಡಿ. ನೀರು ತುಂಬಾ ತಣ್ಣಗಿರುತ್ತೆ, ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಯಾವುದೇ ರೀತಿ ಕೋಲ್ಡ್ ಆಗಲ್ಲ ಅಂತ ಹೇಳ್ತಾರೆ.